ಹುಬ್ಬಳ್ಳಿ ಧಾರವಾಡ ನಿರ್ಮಾಣ ಕ್ಷೇತ್ರದ ನವೀನ ತಂತ್ರಜ್ಞಾನ, ಉತ್ಪನ್ನ ಹಾಗೂ ಸೇವೆಗಳ ಪ್ರದರ್ಶನಕ್ಕೆ ಬಿಲ್ಡ್ ಎಕ್ಸ್ಪೋ ಉತ್ತಮ ವೇದಿಕೆಯಾಗಿದ್ದು, ಇದು ಉದ್ಯಮಿಗಳು, ಗುತ್ತಿಗೆದಾರರು, ಎಂಜಿನಿಯರ್ಗಳು ಮತ್ತು ವಾಸ್ತುಶಿಲ್ಪಿಗಳನ್ನು ಒಂದೇ ವೇದಿಕೆಯಲ್ಲಿ ಸಂಪರ್ಕಿಸುವ ಸೇತುವೆಯಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಕೇಂದ್ರದ ಶಾಸಕ ಮಹೇಶ ಟಿಂಗಿನಕಾಯಿ ಹೇಳಿದರು. ಕರ್ನಾಟಕ ಕಾಲೇಜು ಆವರಣದಲ್ಲಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಧಾರವಾಡ ಹಾಗೂ ಟರ್ಬೋ ಸ್ಟೀಲ್ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ಬಿಲ್ಡ್ ಎಕ್ಸ್ಪೋ 25 ಉದ್ಘಾಟಿಸಿ ಮಾತನಾಡಿದ ಅವರು, ಈ ಎಕ್ಸ್ಪೋ ನಿರ್ಮಾಣ ಕ್ಷೇತ್ರದ ಗುಣಮಟ್ಟ, ನವೀನತೆ, ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದರು. 2 ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ರಮಿಸೊಬ್ಬನೇ ಮೌನದೊಳ ಮನೆಯ ಶಾಂತಿಯಲ್ಲಿ, ಹೊಟ್ಟೆಗೆ ಹಿಡಿ ಹಿಟ್ಟು, ಮೈಗೆ ಗೇಣು ಬಟ್ಟೆ, ತಲೆಯ ಮೇಲೊಂದು ಸೂರು, ಇವು ಮನುಷ್ಯ ಜೀವನದ ಮೂಲಾಧಾರಗಳು. ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಂ ಅನುಸಂದದಾಮಿ ಭಗವದ್ಗೀತೆ ಭಗವದ್ಗೀತಾ. ಬಿಲ್ಡ್ ಎಕ್ಸ್ಪೋದ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಶ್ರೀ ಸುನಿಲ್ ಭಾಗ್ಯವಾಡಿ ಅವರೇ, ಇದೀಗ ತಾನೇ ಅನೇಕ ವಿಷಯಗಳನ್ನು, ನೈಜ ವಿಷಯಗಳನ್ನು ತಮ್ಮ ಜೊತೆ ಹಂಚ್ಕೊಂಡಿರ್ತಕ್ಕಂಥ ಶಿವಪುತ್ರಪ್ಪನವರೇ, ಚೇರ್ಮನ್ರವರೇ, ನನ್ನ ಆತ್ಮೀಯ ಸನ್ಮಿತ್ರರಾಗಿರ್ತಕ್ಕಂಥ ಸಂಜಯ್ ಕಪಟ್ಕರ್ ಅವರೇ, ಈಗ ನಾನು ಅವರು ಕೂಡ ಕಳೆದ 35 ವರ್ಷದಿಂದ ಪಾರ್ಟಿಯೊಳಗೆ ಜೊತೆಯಾಗಿ ಕೆಲಸವನ್ನು ಮಾಡ್ತಾಯಿದ್ದೇವೆ. ಜಗದೀಶ್ ಮಲ್ಲಿಗೆಯವರಿದ್ದಾರೆ, ಮಾತಂಡವರಿದ್ದಾರೆ, ಇನ್ನೂ ಅನೇಕ ನಮ್ಮೆಲ್ಲ ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ. ಈಗಾಗಲೇ ವಿಷಯಗಳನ್ನು ತಮ್ಮ ಮುಂದೆ ಪ್ರತಿನಿಧಿಸಿ ಕೂಡ ವಿನಂತಿ ಮಾಡ್ತೇನೆ. ರೇಟ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಕ್ವಾಲಿಟಿಯಲ್ಲಿ ಯಾವುದೇ ಕಾರಣಕ್ಕಾಗೂ ಕಾಂಪ್ರಮೈಸ್ ಆಗ್ತದೆ ಅಂತ ನಮ್ಮ ಕಿರೇಸರವರು ಅದಾರ ನೋಡಿಲ್ಲ. ಆಗಲೇ ಅನೇಕರು ನಾವು ನೋಡ್ತೇವೆ, ಬಿಲ್ಡಿಂಗ್ ಅವ್ರು ಹೇಳಿದಾಗ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಂಥ ಸಂದರ್ಭ ಅಂತಂದ್ರೆ ಅನೇಕ ಸಂದರ್ಭದಲ್ಲಿ ಯಾವುದಕ್ಕೆ ದುಡ್ಡು ಹಾಕಬಾರ್ದು ಅದಕ್ಕೆಲ್ಲ ದುಡ್ಡು ಹಾಕುವಂಥದ್ದು ಪ್ರಯತ್ನ ಮಾಡ್ತೀವಿ. ಯಾವುದಕ್ಕೂ ಅವ್ರು ಹೇಳ್ದಂಗೆ ಯಾವುದೋ ಐಟಮನ್ನು ರಿಫಂಡಬಲ್ ಆಗೋದಿಲ್ಲ ಅನ್ನೋಂಥದ್ದು ಇರುತ್ತೆ, ಅದಕ್ಕೆ ನಾವು ಕಮ್ಮಿ ಒಂದಿಷ್ಟು ಪ್ರಯತ್ನವನ್ನು ಮಾಡುವಂಥದ್ದಾಗುತ್ತೆ. ಅಂದರೆ ಆ್ಯಸ್ ಎ ಇಂಜಿನಿಯರ್ಸ್ ತಾವೆಲ್ಲರೂ ಕೂಡ ಈ ಫೀಲ್ಡ್ನಲ್ಲಿ ಸಾಕಷ್ಟು ನುರಿತು ಅನೇಕ ಇಂಥವು ಸಾಕಷ್ಟು ಕೆಲಸ ಕಾರ್ಯಗಳನ್ನು, ನೂರಾರು ಸಾವಿರಾರು ಬಿಲ್ಡಿಂಗ್ಗಳನ್ನು ಕಟ್ಟಿರ್ತಕ್ಕಂಥದ್ದು ಇರ್ತದೆ, ಬೇರೆ ಬೇರೆ ಕಾಯಕದಲ್ಲಿ ಕೂಡ ಇದ್ದಿದೆ. ಆದರೆ ಭಾಳ ಇಂಪಾರ್ಟೆಂಟ್ ಅಂದರೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅನ್ನೋದು ನೀವು ತಿಳುವಳಿಕೆ ಕೊಟ್ಟಾಗ ಮಾತ್ರ ಗ್ರಾಹಕರಿಗೆ ಒಂದು ಒಳ್ಳೆ ರೀತಿಯಾದಂಥ ಆಗೋದು. ಇಲ್ಲಾಂದ್ರೆ ನಮ್ದು ಹೆಂಗಿರುತ್ತೆ, ಶೋ ಬರಲಿ, ಆದ್ರೆ ಉಳಿದಿದ್ದು ಏನಾಗೈತೆ ಗೊತ್ತಂಗಿಲ್ಲ. ಆದ್ಮೇಲೆ ಮುಂದೆ 1 ವರ್ಷ 2 ವರ್ಷ ಬಿಟ್ಟ ಮ್ಯಾಗೆ ಅನೇಕ ನಮ್ಮ ದೊಡ್ಡವರು ಮನೆ ಕಟ್ಟಿಸ್ತಿರ್ತಾರೆ. ಮುಂದಾದ್ಮೇಲೆ 3 ತಿಂಗಳು ಅಥವಾ 1 ವರ್ಷ 2 ವರ್ಷ ಗೆದ್ಲು ಹಿಡಿದ್ಮ್ಯಾಗ ಏನೋ ಮರ ಯಾರು ಕಟ್ಟಾರ ನಿಮ್ಗೆ ಬೈತಾರೆ ಅವರು, ಅಲ್ಲಿ ಏನು ಮಾಡಿದ್ವಿ ಅಂತ ನಮ್ಗೆ ಯಾರು ಹೇಳೋಕ್ಕಾಗಲ್ಲ. ಆ ರೀತಿ ಯಾವ ಇಂಜಿನಿಯರ್ ಕಟ್ಟಾರ ಪಾಪ ಇಂಜಿನಿಯರ್ ಹೇಳುವಷ್ಟು ಹೇಳಿರ್ತಾರೆ, ಆದರೆ ಅದನ್ನು ಕೇಳಾರ್ದ ನಮ್ಮ ತಲೆ ಓಡಿಸುವಂಥ ಪ್ರಯತ್ನವನ್ನು ಅನೇಕ ಸಂದರ್ಭದಲ್ಲಿ ಮಾಡುವಂಥದ್ದಾಗಲ್ಲ. ಆ ರೀತಿ ಆಗಲಾರ್ದೆ ಒಂದು ಒಳ್ಳೆಯ ರೀತಿಯಾದಂಥ ಸರ್ವಿಸನ್ನು ತಮ್ಮ ಕಡೆಯಿಂದ ಹೋಗುವಂಥದ್ದಾಗಲಿ. ಮತ್ತು ವಿಶೇಷವಾಗಿ ಇವತ್ತು ಏನು ನಮ್ಮ ಬಿಲ್ಡ್ ಎಕ್ಸ್ಪೋ ಮಾಡಿದ್ದಾರೆ, ಸುಮಾರು 66 ಸ್ಟಾಲ್ಗಳನ್ನು ತೊಗೊಂಡು ಒಂದೇ ರೂಫಿನಡಿಯಲ್ಲಿ ಎಲ್ಲದನ್ನು ಸೇರಿಸಿ, ಈ ಸಲ ಬಿಲ್ಡರ್ಸು ಡೆವಲಪರ್ಸ್ ಕೂಡ ಇದು ತಮ್ಮ ಜೊತೆ ಕೂತ್ಕೊಳ್ಳುವಂಥದ್ದಾಗಿದೆ. ಯಾಕಂದರೆ ಇಟ್ಸ್ ಎ ಟೀಮ್, ಇದು ಎಲ್ಲ ಬಿಲ್ಡರ್ಸು ಡೆವಲಪರ್ಸಿಂದ ಹಿಡ್ಕೊಂಡು ಆಲ್ ಮೆಟೀರಿಯಲ್ಸ್, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡೋದು. ಅನೇಕರಿಗೆ ಇದ್ರ ಬಗ್ಗೆ ಸಾಕಷ್ಟು ನಾಲೆಜ್ ಇರೋಂಗಿಲ್ಲ, ಆದರೆ ಈ ರೀತಿಯಾದಂಥ ಎಕ್ಸ್ಪೋಗಳು ನಡೆದಂಥ ಸಂದರ್ಭದಲ್ಲಿ ಬಂದರೆ ಇಲ್ಲಿರ್ತಕ್ಕಂಥ ಎಲ್ಲ ವೆರೈಟಿಗಳನ್ನು ನೋಡಿ, ಎಲ್ಲ ಬೇರೆ ಬೇರೆ ಆಗಿರ್ತಕ್ಕಂಥ ಸಾಮಗ್ರಿಗಳನ್ನು ನೋಡಿದಾಗ ನಮಗೊಂದು ಭಾಳಷ್ಟು ಒಳ್ಳೆ ರೀತಿಯಾದಂಥ ಜ್ಞಾನ ಸಿಗಲಿಕ್ಕೆ ಕೂಡ ಇದೊಂದು ಬಿಲ್ಡ್ ಎಕ್ಸ್ಪೋ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ತಾವು ಹಲವಾರು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೀರಿ. ಇದನ್ನು ಮಾಡೋ ಮುಖಾಂತರ ಜನರಿಗೂ ಕೂಡ, ಗ್ರಾಹಕರಿಗೂ ಕೂಡ ತಲುಪಲಿಕ್ಕೆ ಮತ್ತು ಗ್ರಾಹಕ ಮತ್ತು ಬಿಲ್ಡರ್ಸ್ ನಡುವೆ ಒಂದು ಕೊಂಡಿಯಾಗಿ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಧಾರವಾಡದವರು ಮಾಡ್ತಾ ಇದ್ದಾರೆ ಅನ್ನೋದಂತನ ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಇವತ್ತು ನಮ್ಮ ಒಟ್ಟು ಜಗತ್ತು ಬಹಳ ಫಾಸ್ಟಾಗಿ ಹೋಗ್ತಾ ಇದೆ, ಅದ್ರ ಜೊತೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಲೇಟ್ ಕೂಡ ಆಗ್ತಾ ಇದೆ. ಇವತ್ತು ನೋಡಿ ನಾವು ಯಾವ್ಯಾವ ರೀತಿಯಾಗಿ ಹೋಗ್ತಾ ಇದ್ದೇವೆ ಅಂದರೆ, ಒನ್ ಟೈಮ್ ಇತ್ತು ಏನೋ ಒಂದು ಸಣ್ಣದ ಮನೆ ಕಟ್ಟಬೇಕಂದ್ರೆ ಅಷ್ಟಾಗಿ ಮುಗಿಸ್ಬಾ ಅಂತ ಹೇಳುವಂಥದ್ದು ಪ್ರಯತ್ನ ಮಾಡುವಂಥದ್ದಾಗಿದೆ. ಟರ್ಬೋ ಸ್ಟೀಲ್ ಮಾರಾಟ ವಿಭಾಗದ ಎಸ್ಜಿಎಂ ಶಿವಪುತ್ರಪ್ಪ ಮಾತನಾಡಿ, ಇಂತಹ ಎಕ್ಸ್ಪೋಗಳು ಗ್ರಾಹಕರು ಮತ್ತು ಉದ್ಯಮಿಗಳ ನಡುವೆ ಉತ್ತಮ ಸಂಪರ್ಕ ಸಾಧಿಸುತ್ತವೆ ಎಂದು ತಿಳಿಸಿದರು. ಅದೇ ರೀತಿ ನಮ್ಮ ಯಾವತ್ತೂ ನಮ್ಮ ಹಿಂದಿರುವಂಥ ಸೆಕ್ರೆಟರಿ ಸಿದ್ದಿನಗೌಡ ಅವರೇ, ಈಗ ಈ ಬಿಲ್ಡ್ ಎಕ್ಸ್ಪೋ ಬಗ್ಗೆ ಮಾತು ಹೇಳಬೇಕಂದ್ರೆ ಸುಮಾರು ನಾವು 20 ವರ್ಷದಲ್ಲಿ ಒಂದು 10 ಎಕ್ಸಿಬಿಷನ್ ಮಾಡಿದ್ವಿ ಸರ್. ನಾವೀಗ ಇದು ಕಲಾಭವನ ಸ್ಟಾರ್ಟ್ ಮಾಡಿದ್ದೀವಿ,
ನಾವು ನಾರ್ಮಲ್ ಮುಂಬೈ ಬೆಂಗಳೂರು ಎಲ್ಲ ಕಡೆ ಎಕ್ಸಿಬಿಷನ್ ಹೋಗ್ತಾ ಇರ್ತೀವಿ. ಮನುಷ್ಯ ಅಲ್ಲಿ ಹೋದ್ಮೇಲೆ ನೋಡಿದ್ರೆ ಕಲಿತೀವಿ ನಾವು. ಅಲ್ಲಿ ಪುಣಾಕ್ ಹೋದಾಗ ಹೊರಗಡೆ ಫ್ಲೆಕ್ಸ್ ಆಗ್ತಿದ್ರು ನೋಡಿ ಅದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಡೇ ಬೈ ಡೇ ನಮ್ಮ ಎಕ್ಸಿಬಿಷನ್ ಹೆಂಗೆ ಇಂಪ್ರೂವ್ ಮಾಡ್ಬೇಕಂತೇಳಿ ನಾವು ವಿಚಾರ ಮಾಡ್ಕೊತಾರೆ. ಈ ರೀತಿ ಒಂದು ಎಕ್ಸಿಬಿಷನ್ ಧಾರವಾಡದಾಗ ಆಗೈತೆ. ಇವತ್ತು ನಿಮ್ಗೆ ಹೇಳಬೇಕಾದ್ರೆ ಹುಬ್ಬಳ್ಳಿ ಧಾರವಾಡದಾಗ ಈ ಟೈಪ್ ಎಕ್ಸಿಬಿಷನ್ ಆಗಿಲ್ಲ ಅಂತ ನಾನಲ್ಲ, ಇಲ್ಲಿ ಬಂದವ್ರೆಲ್ಲ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಅಸೋಸಿಯೇಷನ್, ನನ್ನ ಮಿತ್ರರು, ನಮ್ಮ ಎಲ್ಲ ಅಸೋಸಿಯೇಷನ್ ಮೆಂಬರ್ಸ್ಗಳು. ಅದೇ ರೀತಿ ನಮ್ಮ ಅರವಿಂದರಾಗಲಿ, ತೆಂಗಿನಕಾಯಿ ಅವರು ನಮ್ಮ ಹೆಚ್ಚು ಕಡಿಮೆ ಒಂದು 5 ವರ್ಷ ಹೆಚ್ಚು ಕಡಿಮೆ ಇದ್ದವ್ರು ಅದೇವಿ. ನಾವು ಎಂದಿಗೂ ಪಾಲಿಟಿಕ್ಸ್ನಾಗ ಆದವರಲ್ಲ. ಬಟ್ ಏನಾಗಿದೆ, ಅರವಿಂದರು ಹಿಂಗೆ ಆಯಿತು. ನಮ್ಮ ಕನ್ಸಲ್ಟೆನ್ಸಿ ವಿದ್ಯಾರ್ಥಿಗಳಿಗೆ ಯಾವುದೋ ಗೌರ್ಮೆಂಟ್ ವರ್ಕ್ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ನಾವು ನಮಗೆ ರೆಫರೆನ್ಸ್ ಹೆಂಗಂದ್ರೆ ಯಾರು ಮನೆ ಕಟ್ತೀವಲ್ಲ ಅವರೇ ನಮ್ಗೆ ರೆಫರೆನ್ಸ್ ಕೊಟ್ಟವೆಲ್ಲ ಕೆಲಸ ಬರ್ತಾವೆ, ಕೆಲಸ ಮಾಡ್ತೀವಿ. ಬಟ್ ಪಾಲಿಟಿಕ್ಸ್ ಮಂದಿ ಯಾಕೆ ತೊಗೊಂಡ್ರೆ, ಈಗ ನಮ್ಮ ಕೂಡ ಇದ್ದವರು, ನಮ್ಮ ಮಹೇಶ್ವರಾಗಲಿ, ನಮ್ಮ ಅರವಿಂದವರಾಗಲಿ, ಅವರು ನಮ್ಮ ಕೂಡ ಇದ್ದುಕೊಂಡು ಆ ಖುಷಿ ಸಲುವಾಗಿ ನಮ್ಮ ಕೂಡ ಅವರು ನಮ್ಮ ಇನ್ವಾಲ್ವ್ ಮಾಡ್ಕೊಳೋದಕ್ಕೆ ನಾವು ಗೆಸ್ಟ್ ಆಗಿ ಅವ್ರು ಕರ್ಕೊಂಡು ಅವ್ರು ಕೂಡ ನಾವು ಇರ್ತೀವಿ. ಯಾಕಂದ್ರೆ ಸಿವಿಲ್ ಇಂಜಿನಿಯರ್ಸ್ ಬಳಗ ಹೆಂಗಿದೆ ಅಂದರೆ, ನಾವು ಒಬ್ಬೊಬ್ಬ ಮನೆ ಒಂದು 10 ಮನೆ ಕಟ್ಟಿದ್ರೆ ಹೆಚ್ಚು ಕಡಿಮೆ ನಮ್ಮ ಇಂಜಿನಿಯರ್ಸದು 10 ಇಂಟು ನಮ್ಮಲ್ಲಿರೋ 100 ಮಂದಿ ಅಂದರೆ ಎಷ್ಟೋ ಜನ ಸಾಕಷ್ಟು ಆಯ್ತು. ನಾವು ತೋರಿಸ್ಕೋತೇವೆ ಏನಂದ್ರೆ, ನಮ್ಮ ಕೂಡ ಇದ್ದವರು ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರನ್ನು ನಾವು ಮುಂದೆ ತರಬೇಕು. ಯಾಕಂದ್ರೆ ಯಂಗ್ಸ್ಟರ್ಸ್ ಆರ್ ನೀಡೆಡ್ ಫಾರ್ ಟು ರನ್ ದ ನೇಷನ್. ಸೊ ಈ ರೀತಿ ನಾವು ಮಾಡ್ತಾಯಿದ್ವಿ. ಈಗ ನಮ್ಮ ಎಕ್ಸಿಬಿಷನ್ ಬಗ್ಗೆ ಏನಾಯಿತು, ನಾವು ಕಲಾಪವನ್ನು ಮಾಡ್ತೀವಿ. ಲಾಸ್ಟ್ ಟೈಮ್ ಅರವಿಂದ್ ಬೆಲ್ಲದವರು ಬಂದಾಗ ಹೇಳಿದ್ರು ಅವರು, ಇಲ್ಲ ನೆಕ್ಸ್ಟ್ ಇಯರಿಂದ ನಿಮಗೆ ಸಿಗೋದಿಲ್ಲ, ಅಂದರೆ ಇಲ್ಲಿ ಗ್ರೌಂಡಲ್ಲಿ ಒಂದು ಹೊಸ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಿ. ಸೊ ಅವತ್ತಿನ ವಿಚಾರ ಮಾಡೋಕ್ಕೆ ಚಾಲೂ ಮಾಡೋದು, ಏನು ಮಾಡೋಣ ಅಂಥೇಳಿ, ಎಲ್ಲಿ ಮಾಡೋಣ. ಯಾಕಂದರೆ ಈಗ ಅಲ್ಲಿ ಅಮರಗಳ ಕಡೆ ಏನೂ ಎಕ್ಸಿನ್ ಇದಾಗಲ್ಲ. ಅದಕ್ಕೆ ನಮ್ಮ ಶ್ಯಾಮ್ ಮಲ್ಲನಗೌಡ ಈ ಸಲ ನಮ್ಮ KOD ಇದ್ರೊಳಗೆ ಸಿಂಡಿಕೇಟ್ ಮೆಂಬರ್ ಆಗಿದ್ದಾರೆ. ಅವ್ರು ಕೇಳಿಕೊಂಡು ಅವ್ರು ಹೆಲ್ಪ್ ತೊಗೊಂಡು ನಮ್ಮ VC ಅವರಿಗೆ, ರಿಜಿಸ್ಟ್ರಾರ್ ಅವ್ರಿಗೆ ಹೆಲ್ಪ್ ಮಾಡ್ಕೊಬಿಟ್ಟು ಈ ಪ್ಲೇಸ್ ಮಾಡಿದ್ದೀವಿ. ಬಟ್ ಆಮೇಲೆ ಅನ್ಸಕತ್ತು ಎಂಥ ಬ್ಯೂಟಿಫುಲ್ ಪ್ಲೇಸ್ ವಿ ಹ್ಯಾವ್ ಗಾಟ್. ಯಾಕಂದ್ರೆ ಈ ರೀತಿ ನಿಮ್ಮ ಕಾರ್ಪೊರೇಷನ್ ಬಾಜುಕಲ್ಲಿ ಕಲಾಪ ನಾವು ಸ್ಥಳನ ಸಿಗ್ತಿದ್ದಿಲ್ಲ. ಬರೀ ಅಲ್ಲಿರುವಂಥ ಕಸದ ಗಾಡಿ ತೆಗೆಸನ್ನಕ್ಕೆ 10 ಸಲ ಬೆನ್ನತ್ಬೇಕಾಗಿತ್ತು. ಮತ್ತು ಎಂಟ್ರಿ ನಮ್ಗೆ ಕರೆಯಿರ್ತಿಲ್ಲ, ಜನ ನಮ್ದೆಲ್ಲಕ್ಕೆ ಮುಚ್ಚಿ ಹೋಗ್ಬಿಡ್ತಿತ್ತು. ಬಟ್ ಇಲ್ಲಿ ಹೇಗಿದೆ ನೋಡ್ರಿ, ನಾವು ಅಲ್ಲಿ ಹೋಗೋರು ಬರೋರಿಗೆಲ್ಲ ಈ ವಿಜನರಿ ಇದೆಲ್ಲ ಒಂದು ಕ್ರಿಯೇಟ್ ಮಾಡೋ ಅಂತೇಳಿ. ಆಮೇಲೆ ಏನು ಮತ್ತು ನಾವು ಬರೀ ಇಂಜಿನಿಯರ್ಸ್ ಅಂದರೆ ಏನು, ಬರೀ ಬಿಲ್ಡಿಂಗ್ ಕಟ್ಟೋರು, ಮರ ಕಡಿಯೋರು ಅಂದರೆ ಡಿಸ್ಟ್ರಕ್ಟರ್ ಆಫ್ ದಿ ಎನ್ವೈರ್ಮೆಂಟ್ ಅಂತ ಅನ್ನಿಸೋದಿಲ್ಲ. ಅದೆಲ್ಲ ಬ್ಯಾಡ್ ಅಂಥೇಳಿ ನಾವು ಈ ಗ್ರೀನ್ ಇದಕ್ಕೆ ವೆಲ್ಕಮ್ ಮಾಡೋ ಎಲ್ರಿಗೂ ಅಂತ ನಮ್ಮ PV ಹಿರೇಮಠರು ಕರೆದ್ಬಿಟ್ಟು ಇದನ್ನು ಗ್ರೀನರಿ ಮಾಡಿಸಿದ್ದೀವಿ, ಹೊರಗಡೆ ಲ್ಯಾಂಡ್ಸ್ಕೇಪ್ ಮಾಡಿಸಿದ್ದೀವಿ. ಅದೇ ರೀತಿ ನಮ್ಮ ಪರಿಸರ ಪೂರಕವಾದ ಮಟೀರಿಯಲ್ ತಯಾರು ಮಾಡೋಂಥವು. ಫಾರ್ ಎಕ್ಸಾಂಪಲ್ ಮೊದಲು ಕಡಿ ವಿಂಡೋ ಮಾಡ್ತೀವಿ, ನಮ್ಮ UPC ವಿಂಡೋಗಳೆಲ್ಲ ಭಾಳ ಜನ ಬಂದಿದ್ದಾರೆ. ಅದೇ ರೀತಿ ನಮ್ಮ ಸನ್ಲೈಟ್, ಫಾರ್ ಎಕ್ಸಾಂಪಲ್ ಎಲ್ಲ ಸನ್ಲೈಟ್ ಶ್ರೀ ಮಹೇಶ್ ತೆಂಗಿನಕಾಯಿ ಅವರೇ ಮತ್ತು ಧಾರವಾಡ ಲೋಕಲ್ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಚೇರ್ಮನ್ರಾದಂತಹ ಸುನಿಲ್ ಬಾಗೇವಾಡಿ ಅವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಮಹನೀಯರೇ ಮತ್ತು ವೇದಿಕೆಯ ಕೆಳಗಡೆ ನಿಂತು ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸನ್ನು ಕೊಡಲು ಸತತವಾಗಿ ಪ್ರಯತ್ನ ಪಟ್ಟಂತಹ ಇಂಜಿನಿಯರಿಂಗ್ ಕಮಿಟಿಯ ಮೆಂಬರ್ಗಳೇ, ಈ ಕಾರ್ಯಕ್ರಮದಲ್ಲಿ ನಾನು ಟರ್ಬೋ ಸ್ಟೀಲ್ ಪ್ರತಿನಿಧಿಯಾಗಿ ಇಲ್ಲಿ ಬಂದು ಭಾಗವಹಿಸಲು ಮತ್ತು ಈ ಕಾರ್ಯಕ್ರಮದ ಪ್ರಮುಖ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರುವಂತಹ ನನಗೆ ಇವತ್ತು ತುಂಬ ಹರ್ಷವಾದಂತಹ ಸಂಗತಿ ಏನಂದರೆ, ಯೂಸಲಿ ನೀವು ರಾಜಕಾರಣದಲ್ಲಿ ಸರಳತೆ ಮತ್ತು ಸಜ್ಜನತೆ ಮತ್ತು ರಾಜಕಾರಣ ಇವು ಮೂರು ಮಹೇಶ್ ತೆಂಗಿನಕಾಯಿ ಅವರನ್ನು ಕರೆದು ಅವರಿಗೆ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ಅರ್ಥಪೂರ್ಣವಾದ ಈ ಒಂದು ಕಾರ್ಯಕ್ರಮ ಸಲುವಾಗಿ ಅಭಿನಂದನೆ ಸಲ್ಲಿಸ್ತೇನೆ. Because in these days what happens, no, spurious building materials are causing immense damage to the wealth of the India. You can see it. Very tall buildings are also collapsed due to the malicious products which are being used extensively irrespective of the prices. Sometimes what happens, ಕೆಲವೊಂದು ಸಾರಿ ಏನಾಗುತ್ತೆ ಸರ್ ಅಂತಂದರೆ, ಪ್ರೈಸ್ಗಳನ್ನು ಹೆಚ್ಚಿಗೆ ಕೊಟ್ಟು ಸ್ಪೂರಿಯಸ್ ಮಟೀರಿಯಲನ್ನು ಸಪ್ಲೈ ಮಾಡ್ತಾರೆ. ಬಿಕಾಸ್ ದಟ್ ಈಸ್ ವೇರ್ ದೀಸ್ ಟೈಪ್ ಆಫ್ ದ ಇವೆಂಟ್ಸ್ ಆರ್ ಬಿಕಮ್ ವೆರಿ ಹೆಲ್ಪ್ಫುಲ್. ಇವು ತುಂಬ ನಮಗೆ ಏನು ಮಾಡ್ತವೆ ಅಂತಂದರೆ, ಕ್ವಾಲಿಟಿ ಅಥವಾ ಗುಣಮಟ್ಟದ ಒಂದು ಪ್ರಾಮುಖ್ಯತೆಯನ್ನು ಜನರಿಗೆ ಒತ್ತಿ ತಿಳಿಸಿ ಹೇಳುವಂತಹ ಒಂದು ವೇದಿಕೆಗಳಿಗೆ ಮಾರ್ಪಡ್ತದೆ. ಇಲ್ಲಿ ನಾವು ಯಾವುದೇ ಒಂದು ವ್ಯವಹಾರ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲಿ ಬರುವುದೇನಂತಂದರೆ, ನಾವು ಹೇಗಿದ್ದೀವಿ
ಮತ್ತು ಒಂದು ಆದರ್ಶವಾದಂತಹ ಒಂದು ಉತ್ಪನ್ನ ಹೇಗಿರಬೇಕು, ಇವೆರಡರ ಕಂಪ್ಯಾರಿಸನ್ ಅನ್ನು ಮಾಡಿಕೊಡೋ ಒಂದು 3 ದಿವಸದ ಒಂದು ಇವೆಂಟ್ ಆಗಿರ್ತದೆ. ಇದರಲ್ಲಿ ನಾವು ನಮ್ಮ ತಿಳುವಳಿಕೆಯಲ್ಲಿ ಇರುವಂತಹ ಕೆಲವೊಂದು ಅಂಶಗಳನ್ನು ಜನರಿಗೆ ಹೇಳ್ತೀವಿ, ಜನರಿಂದ ಬರುವಂತಹ ಫೀಡ್ಬ್ಯಾಕ್ ಅನ್ನು ತಗೊಳ್ತೀವಿ. then that feedback will become very important for the further improvements in our quality process. For this, engineers who are being called as the doctors of the construction industry. ಅಧ್ಯಕ್ಷತೆ ವಹಿಸಿದ್ದ ಸುನೀಲಾ ಬಾಗೇವಾಡಿ, ಕಟ್ಟಡ ನಿರ್ಮಾಣ ತಂತ್ರಜ್ಞಾನಗಳ ಅರಿವು ಹೆಚ್ಚಿಸುವುದು ಎಕ್ಸ್ಪೋದ ಉದ್ದೇಶ ಎಂದು ಹೇಳಿದರು. ಸಂಜೆ ಜನಪದ ನೃತ್ಯ, ಡ್ಯಾನ್ಸ್ ಹಾಗೂ ಮನರಂಜನಾ ಕಾರ್ಯಕ್ರಮಗಳು ನಡೆಯಿತು. ಕಾರ್ಯಕ್ರಮದಲ್ಲಿ ಉದ್ಯಮಿಗಳು, ಇಂಜಿನಿಯರ್ಗಳು ಹಾಗೂ ಅಸೋಸಿಯೇಷನ್ ಸದಸ್ಯರು ಭಾಗವಹಿಸಿದ್ದರು.